ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ವರ್ಷದ ಮೊದಲನೇ ಯೂಟ್ಯೂಬ್ ಚಾನಲ್ನ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋ ವಿಷಯ ಏನು ಅಂದರೆ, ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋವಂಥದ್ದೇ ವೈರಸ್ಗಳ ಮನೆ ಮಾತಾಗಿರುವಂಥ ಚೀನಾದ HMP ವೈರಸ್ ಬಗ್ಗೆ. ಹಾಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ವೈರಸ್ ಇಂಡಿಯಾಗೂ ಬಂದಿದೆಯಾ, ಎಷ್ಟು ಜನಕ್ಕೆ ಇದು ಸ್ಪ್ರೆಡ್ ಆಗಿದೆ, ಹಾಗಿದ್ರೆ ಈ ವೈರಸ್ ಬರದೇ ಇರೋ ರೀತಿ ನಮ್ಮ ಇಮ್ಯುನಿಟಿ ಪವರ್ನ ಹೇಗೆ ಬೂಸ್ಟ್ ಮಾಡ್ಕೊಳ್ಳೋದು, ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ HMPV ಅಂದರೆ ಏನು? ಈ HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋನಿಯಾ ವೈರಸ್ ಅಂತ. ಈ ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ ಏನು ಆರೋಗ್ಯ ತೊಂದರೆ ಮಾಡುತ್ತೆ ಅಂದರೆ, ಫಸ್ಟು ಶೀತ ಅಂದರೆ ಕೋಲ್ಡ್, ಹಾಗೆ ನಾನಾ ಥರದ ಆರೋಗ್ಯದ ಸಮಸ್ಯೆನ ಇದು ಮಾಡುತ್ತೆ. ಈ HMPV ವೈರಸ್ಸು ಫಸ್ಟು ನಮ್ಮ ಬಾಡಿಯ ಯಾವ ಪಾರ್ಟಿಗೆ ಅಟ್ಯಾಕ್ ಆಗುತ್ತೆ ಅಂದರೆ, ಮೇಯ್ನಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಲಂಗ್ಸ್. ಈ ಲಂಗ್ಸಲ್ಲಿ ಫಸ್ಟು ಎರಡು ಥರವಾಗಿ ಡಿವೈಡ್ ಮಾಡ್ತಾರೆ. ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್. ಮೇಯ್ನಾಗಿ HMP ವೈರಸ್ 90% ಇನ್ಫೆಕ್ಷನ್ನ ಕಾಸ್ ಮಾಡೋದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಸಿಸ್ಟಮ್ಗೆ, ಮತ್ತು ಅದರಲ್ಲಿ 10% ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಗೆ ಕಾಸ್ ಮಾಡುತ್ತೆ ಅಂದರೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಗೆ ತೊಂದರೆನ ಕೊಡುತ್ತೆ. ಅದರಲ್ಲೂ ಯಾವ ಮನುಷ್ಯನಿಗೆ ನ್ಯೂಮೋನಿಯಾ, ಈ ದಮ್ಮು, ಅಸ್ತಮಾ ಇದೆಲ್ಲ ಇರುತ್ತಲ್ಲ, ಅಂಥವರಿಗೆ ಟ್ರಿಗ್ಗರ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ. ಹಾಗೆ ಈ ವೈರಸ್ ಯಾವ ಏಜ್ ಅವರಿಗೆ ಅತಿ ಹೆಚ್ಚಾಗಿ ತೊಂದರೆನ ಹಾಗೆ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡುತ್ತೆ ಅಂದರೆ ರೋಗನ ಸ್ಪ್ರೆಡ್ ಮಾಡುತ್ತೆ ಅಂದರೆ, ಮೇಯ್ನಾಗಿ 5 to 16% 5 ವರ್ಷದ ಮಕ್ಕಳುಗಳಿಗೆ ಅತಿ ಹೆಚ್ಚಾಗಿ ಈ ರೋಗ ಲಕ್ಷಣಗಳು ಕಂಡುಬರೋದು ಸಾಮಾನ್ಯ. ಹಾಗೆ ಯಾರು 60ರಿಂದ 65 ವರ್ಷ ಉಳ್ಳವರಾಗಿರ್ತಾರೆ ಅವರಿಗೂ ಕೂಡ ಈ ವೈರಸ್ಸು ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೂ ಕೂಡ ಈಸಿಯಾಗಿ ಅತಿ ವೇಗವಾಗಿ ಈ ವೈರಸ್ಸು ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತು ಈ ವೈರಸ್ ಹೇಗೆಲ್ಲ ಸ್ಪ್ರೆಡ್ ಆಗುತ್ತೆ, ಯಾವ್ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ, ಯಾವುದಾದ್ರು ಪರ್ಸನ್ ಈ ವೈರಸ್ಸಿಂದ ಇನ್ಫೆಕ್ಟ್ ಆಗಿದ್ದರೆ, ಆಲ್ರೆಡಿ ಆ ಪರ್ಸನಿಗೆ, ಆ ಮನುಷ್ಯನಿಗೆ ಇನ್ಫೆಕ್ಷನ್ ವೈರಸ್ ಆಲ್ರೆಡಿ ಅಟ್ಯಾಕ್ ಆಗಿದ್ದರೆ, ಆ ಮನುಷ್ಯನಿಂದ ಅಂದರೆ ಆ ಮನುಷ್ಯ ಕೆಮ್ಮೋದ್ರ ಮುಖಾಂತರನೋ ಅಥವಾ ಸ್ನೀಸ್ ಮಾಡೋದ್ರ ಮುಖಾಂತರನೋ, ಆ ಇನ್ಫೆಕ್ಟೆಡ್ ಪರ್ಸನ್ಸ್ನ ಹ್ಯಾಂಡ್ ಶೇಕ್ ಮಾಡೋದ್ರ ಮುಖಾಂತರ, ಹಾಗೆ ಆ ಇನ್ಫೆಕ್ಟೆಡ್ ಪರ್ಸನ್ ಬಳಸಿರುವಂಥ ವಸ್ತುಗಳನ್ನು ಕೂಡ ನಾವು ಮುಟ್ಟೋದ್ರಿಂದ, ನಾವು ಬಳಸೋದ್ರಿಂದ ಈ ವೈರಸ್ ಈಸಿಯಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಅತಿ ಹೆಚ್ಚಾಗಿ ಇರುತ್ತೆ. ಹಾಗೆ ವೆರಿ ಇಂಪಾರ್ಟೆಂಟ್ ಏನಂದರೆ, ಈ ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ ಯಾವ್ಯಾವ ರೋಗ ಲಕ್ಷಣಗಳು ಕಂಡು ಬರ್ತವೆ ಅಂದರೆ, ಹಾಗೆ ಮೊದಲನೇದಾಗಿ ಇನ್ನೊಂದು ಏನಂದರೆ, ಈ ಕೋವಿಡ್ ಬಂದಾಗಿಂದ ಇವಾಗ ಈ ವೈರಸ್ ಅಟ್ಯಾಕ್ ಆದರೂ ನಮಗೆ ಏನೂ ಗೊತ್ತಾಗಲ್ಲ, ಜಸ್ಟ್ ಕೋಲ್ಡ್ ಇಲ್ಲ ಕಫ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ನಮ್ಮ ಆರೋಗ್ಯದ ಎಚ್ಚರಿಕೆ ನಾವು ತಗೊಳ್ಳೇಬೇಕು. ಹಾಗಾಗಿ ಈ ವೈರಸ್ ನಮ್ಗೆ ಅಟ್ಯಾಕ್ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ರನ್ನಿ ನೋಸು, ಮೂಗಲ್ಲಿ ನೀರು ಹರಿತಾನೇ ಇರೋದು, ಮತ್ತು ಉಸಿರಾಟಕ್ಕೆ ತೊಂದರೆ ಆಗೋವಂಥದ್ದು, ಮತ್ತು ಗಂಟಲು ಕಿಚ್ ಅನ್ನೋದು, ಗಂಟಲು ತೊಂದರೆ ಆಗೋವಂಥದ್ದು, ಜ್ವರ, ಮತ್ತು ಬಾಡಿಲಿ ರ್ಯಾಷಸ್ ಆಗೋವಂಥದ್ದು, ರೆಡ್ನೆಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿದ್ರೆ ಈ HMP ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆಗಿದೆ ಅಂತ ನಾವು ಹೇಗೆ ಕಂಡುಹಿಡ್ಕೊಳ್ಳೋದು? ಇದಕ್ಕೆ ಏನೇನು ಟೆಸ್ಟ್ ಇದೆ ಅಂದರೆ, ನಾರ್ಮಲಾಗಿ ಫಸ್ಟು ಕೋವಿಡ್ ಟೈಮಲ್ಲಿ ಮಾಡ್ತಿದ್ದ ಸ್ವ್ಯಾಬ್ ಟೆಸ್ಟ್ ಅಂದರೆ, ನಮ್ಮ ನೋಸು, ಮೂಗಿನಲ್ಲಿ ಅಥವಾ ಬಾಯಲ್ಲಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಆ ವೈರಸ್ ನಮ್ಮಲ್ಲಿ ಅಟ್ಯಾಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಹಾಗೆ ಇನ್ನೊಂದು ಟೆಸ್ಟ್ ಏನಪ್ಪ ಅಂದರೆ, ಚೆಸ್ಟ್ ಎಕ್ಸ್ರೇ ಹಾಗೆ ಬ್ರಾಂಕೋಸ್ಕೋಪಿ ಟೆಸ್ಟ್. ಈ ಎರಡು ಟೆಸ್ಟ್ಗಳ ಮುಖಾಂತರ ನಮ್ಮ ಲಂಗ್ಸ್ ಏರ್ವೇಸಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ, ಈ ವೈರಸ್ ಅಟ್ಯಾಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ವಿಷಯವನ್ನು ತಿಳಿಸ್ಕೊಡುತ್ತೆ.
ಇದು HMP ವೈರಸ್ನ ಟೆಸ್ಟ್ಗಳಾಗಿರ್ತವೆ. ಮತ್ತು ಈ ವೈರಸ್ಸು ಎಷ್ಟು ದಿನದವರೆಗೆ ಇರುತ್ತೆ ನಮ್ಮ ಬಾಡೀಲಿ ಅನ್ನೋದಾದರೆ, ಈ ವೈರಸ್ಸು ಸ್ಟಾರ್ಟಿಂಗಲ್ಲೇ ನಾವು ಎಚ್ಚರಿಕೆ ತಗೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದು 3 ದಿನದಿಂದ 7 ದಿನವರೆಗೆ ಅಷ್ಟೇ ಇರುತ್ತೆ. ಇಲ್ಲ ಅಂದರೆ ನಮ್ಮ ನೆಗ್ಲಿಜೆನ್ಸಿಯಿಂದ ನಾವು ಏನೂ ತೊಂದರೆ ಆಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿದಷ್ಟು ಇದು 1 ವಾರಕ್ಕಿಂತಲೂ ಹೆಚ್ಚು ದಿನಗಳ ಕಾಲ ನಮಗೆ ತೊಂದರೆ ಮಾಡೋದು ಅತಿ ಹೆಚ್ಚಾಗಿರುತ್ತೆ. ನಮ್ಮ ಬಾಡಿಲೂ ಕೂಡ ಈ ವೈರಸ್ಸು ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಿದ್ರೆ ಇದಕ್ಕೆ ಪ್ರಿವೆನ್ಷನ್ನೇ ಇಲ್ವಾ? ಇದರಿಂದ ಈ ವೈರಸ್ಸಿಂದ ನಮ್ಮ ಬಾಡಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮ ಆರೋಗ್ಯನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದಾದರೆ ಇದಕ್ಕೆ ಸೊಲ್ಯೂಷನ್ಸ್ ಏನಂದರೆ, ನಾವು ಮೊದಲನೇದಾಗಿ ಕೋವಿಡ್ ಟೈಮಲ್ಲಿ ಹೇಗೆ ಮಾಸ್ಕ್ನ ರೆಗ್ಯುಲರಾಗಿ ಪ್ರತಿನಿತ್ಯ ಬಳಸ್ತಾ ಇದ್ವೋ ಹಾಗೆ ಈ ವೈರಸ್ಸಿಂದ ನಮ್ಮನ್ನು ಕಾಪಾಡ್ಕೋಬೇಕಂದ್ರೆ ನಾವು ರೆಗ್ಯುಲರಾಗಿ ಮಾಸ್ಕ್ನ ಧರಿಸಲೇಬೇಕು. ಈ ಮಾಸ್ಕ್ಗಳನ್ನ ಬಳಸೋದ್ರಲ್ಲೂ ತುಂಬ ವಿಧಾನಗಳಿದ್ದಾವೆ. ಮೊದಲನೇದಾಗಿ ಈ ಮಾಸ್ಕ್ಗಳಲ್ಲಿ 3 ಥರ ಬರ್ತವೆ. ಒಂದು ಸರ್ಜಿಕಲ್ ಮಾಸ್ಕ್, ಬಟ್ಟೆಗಳಿಂದ ಮಾಡಿರುವಂಥ ಮಾಸ್ಕು, ಇನ್ನೊಂದು N95 ಮಾಸ್ಕ್. ಅದರಲ್ಲಿ ಈ ಸರ್ಜಿಕಲ್ ಮಾಸ್ಕ್ ಮತ್ತು ಬಟ್ಟೆಗಳಿಂದ ಮಾಡಿರುವಂಥ ಮಾಸ್ಕ್ನ ನಾವು ರೀಯೂಸ್ ಮಾಡುವಂತಿಲ್ಲ. ಒಂದು ಸಲ ಬಳಸಿದ ಮೇಲೆ ಮತ್ತೆ ನಾವು ಪದೇ ಪದೇ ಆ ಮಾಸ್ಕ್ಗಳನ್ನ ಬಳಸುವಂತಿಲ್ಲ. ಒಂದು ಸಲ ಬಳಸಿದ ಮೇಲೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡಬೇಕು. ಹಾಗಿದ್ರೆ N95ನ 1 ವಾರಗಟ್ಟಲೆ ಬಳಸ್ಬೋದಾ? ಇಲ್ಲ. N95ನೂ ಕೂಡ ಜಾಸ್ತಿ ಏನು ಬಳಸುವಂಥದ್ದಿಲ್ಲ. 2ರಿಂದ 3 ಸಲ ಅಷ್ಟೇ ಅದನ್ನು ರೀಯೂಸ್ ಮಾಡ್ಬೋದು. ಹಾಗೆ ಈ ಮಾಸ್ಕ್ಗಳನ್ನ ಬಳಸುವಾಗ ತುಂಬ ಕ್ರಮಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಏನೇನಪ್ಪ ಅಂದರೆ, ಬೇರೆಯವರು ಯೂಸ್ ಮಾಡಿರೋಂಥ ಮಾಸ್ಕ್ನ ನಮಗೆ ಗೊತ್ತಿಲ್ಲದೇನೂ ನಾವು ಯೂಸ್ ಮಾಡ್ಬೋದು. ಅದನ್ನು ನೋಡಿ ನಾವು ತಿಳ್ಕೊಂಡು ಮಾಸ್ಕ್ಗಳನ್ನ ಧರಿಸಬೇಕು. ಮತ್ತು ಒಂದು ಸಲ ಮಾಸ್ಕ್ ಹಾಕ್ಕೊಂಡ್ಮೇಲೆ ಮತ್ತೆ ತೆಗೆಯೋದು, ಮತ್ತೆ ಹಾಕೋದು, ಆ ಮಾಸ್ಕ್ನ ಮತ್ತೆ ನಾವು ಇನ್ಫೆಕ್ಟೆಡ್ ಆಗಿರುವಂಥ ಕೈಗಳಿಂದ ಮುಟ್ಟೋ ಅಂಥದ್ದು ಇದೆಲ್ಲ ನಾವು ಮಾಡಬಾರ್ದು. ಇದರಿಂದ ಏನಾಗುತ್ತಪ್ಪ ಅಂದರೆ ತುಂಬ ಇನ್ಫೆಕ್ಷನ್ಸು ನಾವೇ ಅದನ್ನು ಬರಮಾಡ್ಕೊಂಡಂಗೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಮಾಸ್ಕ್ಗಳನ್ನು ಬಳಸಬೇಕಿದ್ರೆ ಎಚ್ಚರಿಕೆಯಿಂದ ಬಳಸಬೇಕಾಗತ್ತೆ. ಮಾಸ್ಕ್ ಫಸ್ಟ್ನೇ ಸ್ಟೆಪ್ ಆದರೆ, 2ನೇ ಸ್ಟೆಪ್ ಏನಂದರೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು. ಹೌದು, ಸೋಷಿಯಲ್ ಡಿಸ್ಟೆನ್ಸ್ನ ನಾವು ಎಷ್ಟು ಮೇಂಟೈನ್ ಮಾಡ್ತೀವೋ ಅಷ್ಟು ನಾವು ವೈರಸ್ಸಿಂದ ದೂರ ಇದ್ದಷ್ಟೇ ಅನುಕೂಲ. ಹಾಗೆ ಇದಕ್ಕೆ ಏನಾದರೂ ಪರ್ಟಿಕ್ಯುಲರಾಗಿ ಟ್ರೀಟ್ಮೆಂಟ್ ಇದೆಯಾ? ಇಲ್ಲ. ಇದಕ್ಕೆ ಈ ವೈರಸ್ಸಿಗೆ ಪರ್ಟಿಕ್ಯುಲರಾಗಿ ಯಾವುದೇ ವ್ಯಾಕ್ಸಿನ್ ಕೂಡ ಇನ್ನೂ ಕಂಡುಹಿಡಿದಿಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿರೋದ್ರಿಂದ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ವೈರಸ್ಸಿಂದ ದೂರ ಇರಬೇಕಾಗುತ್ತೆ. ಹಾಗೆ ನಮ್ಮ ಆರೋಗ್ಯನ ಈ ವೈರಸ್ಸಿಂದ ಕಾಪಾಡ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಈ ವೈರಸ್ಸಿಂದ ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು? ಅದಕ್ಕೆ ಅಂತ ಒಂದು ರೆಮಿಡಿ ಇದೆ. ಈ ರೆಮಿಡಿ ನಮ್ಮ ಇಮ್ಯುನಿಟಿ ಪವರ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ, ತುಂಬಾ ಬೂಸ್ಟ್ ಮಾಡುತ್ತೆ. ಹೇಗಪ್ಪ ಅಂದರೆ, ಅದು ಯಾವ ರೆಮಿಡಿಯಪ್ಪ ಅಂದರೆ, ಈ ರೆಮಿಡಿ ಬಗ್ಗೆ ಆಲ್ರೆಡಿ ಸದ್ಗುರು ಅವರು ಹೇಳಿದ್ದಾರೆ. ಈ ರೆಮಿಡಿ ಬಗ್ಗೆ ಅವರು ಹೇಳಿರೋ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಿದ್ರೆ ನೋಡ್ಕೋಬಹುದು. ಈ ರೆಮಿಡಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಜಸ್ಟು 3 ಇಂಗ್ರೀಡಿಯೆಂಟ್ ಅಷ್ಟೇ. ಅದು ಯಾವುದ್ಯಾವುದಪ್ಪ ಅಂದರೆ, ಆಮ್ಲ ಅಂದರೆ ನೆಲ್ಲಿಕಾಯಿ, ಹನಿ, ಜೇನುತುಪ್ಪ ಮತ್ತು ಕಾಳು ಮೆಣಸು, ಪೆಪ್ಪರ್. ಇದನ್ನ ನೈಟ್ ಫುಲ್ಲು ನೆನೆಸಿಟ್ಟಿರಬೇಕು. ಇದನ್ನು ನೆನೆಸಿಟ್ಟು ಬೆಳಿಗ್ಗೆ ಹಾಗೆ ಆದರೂ ತಿನ್ಬೋದು. ಅಂದರೆ 3 ಸ್ಪೂನು 3 ಟೈಮು ತಿನ್ಬಹುದು. ಹೆಚ್ಚಾಗಿ ಇದನ್ನು ಊಟ ಮಾಡೋದಕ್ಕೂ ಮುಂಚೆನೇ ತಿಂದರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲ ಅಂದರೆ ನಿಮ್ಗೆ ಅದನ್ನು ತಿನ್ನೋದಕ್ಕೆ ಆಗಿಲ್ಲ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಜ್ಯೂಸ್ ಥರನೂ ಕೂಡ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಬೆಸ್ಟ್ ಟೈಮ್ ಯಾವಾಗ ಅಂದರೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆನೇ ಇದು ಕುಡಿದ್ರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ರೆಮಿಡಿ ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆ ತುಂಬ ಎಫೆಕ್ಟಿವ್ ಆಗಿದೆ. ಹಾಗೆ ಇದು ಪವರ್ ಕೂಡ ತುಂಬ ಎಫೆಕ್ಟಿವ್ ಆಗಿದೆ. ನೀವು ಯೂಸ್ ಮಾಡಿದ್ರೆ ಈ ರೆಮಿಡಿಯ ಒಂದು ಪವರ್ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಈ ರೆಮಿಡಿನ ಯೂಸ್ ಮಾಡಿ ಇದು ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ
ನನ್ನ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದ ಲಾಸ್ಟ್ ಟಾಪಿಕ್ ವಿಷಯ ಏನಪ್ಪ ಅಂದರೆ, ಈ ವೈರಸ್ HMP ವೈರಸ್ ಇಂಡಿಯಾಗೂ ಬಂದಿದೆಯಾ, ಎಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತೀನಿ ಇವಾಗ. ಯಾವುದೇ ರೋಗ ಆಗಲಿ, ಯಾವುದೇ ಈ ಹೆಲ್ತ್ ಕೇರ್ ಇನ್ಫಾರ್ಮೇಷನ್ನ ನಮಗೆ ಕೊಡೋದು ಸೆಂಟರ್ ಯಾವುದಪ್ಪ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ. ಇವರೇ ನಮಗೆ ಅಫಿಷಿಯಲಾಗಿ ಹೇಳಿದ್ದಾರೆ, ಇಂಡಿಯಾಗೆ ಈ ವೈರಸ್ ಇನ್ನೂ ಬಂದಿಲ್ಲ. ಇಂಡಿಯಾದಲ್ಲಿ ಈ ವೈರಸ್ನ ಕೇಸಸ್ ಯಾವುದು ಇದುವರೆಗೂ ಕಂಡು ಬಂದಿಲ್ಲ. ಇದು ಜಸ್ಟ್ ಇನ್ನು ಚೀನಾದಲ್ಲೇ ಇದೆ. ಈ ವೈರಸ್ ಚೀನಾದಲ್ಲಿ ಮಾತ್ರ ಕೇಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನೋದು ಇನ್ಫಾರ್ಮೇಷನ್ನ ಈ ಸೆಂಟರ್ ನಮಗೆ ತಿಳಿಸಿದೆ. ಹಾಗಂತ ಈ ವೈರಸ್ ಇಂಡಿಯಾಗೆ ಬಂದಿಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ನಮ್ಮ ಆರೋಗ್ಯ ನಮಗೆ ಎಷ್ಟು ಮುಖ್ಯ ಅಲ್ವಾ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಕೂಡ ನಮ್ಗೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಅಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ.